ನಡಿ ಅಣ್ಣ ಹೋಗು ನಡಿ, ನಡಿ ನಡಿ ಜಾತ್ರೆ ನೋಡು ನಡಿ, ನಡಿ ನಡಿ ಅಕ್ಕ ಹೋಗು ನಡಿ, ನಡಿ ನಡಿ ಜಾತ್ರೆ ನೋಡು ನಡಿ. ಉಡಚಾಣ ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಶಿವಯೋಗಿ ಹುಚ್ಚಲಿಂಗರ ಸಡಗರತೆ, ಶಿವಯೋಗಿ ಹುಚ್ಚಲಿಂಗರ ಸಡಗರತೆ. ಸಾಕ್ಷಾತ್ ಪರಶಿವನೇ ಧರೆಗಿಳಿದಂತೆ, ಸಾಕ್ಷಾತ್ ಪರಶಿವನೇ ಧರೆಗಿಳಿದಂತೆ. ಉಡಚಾಣ ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಭಕ್ತಿ ಭಾವ ತುಂಬಿಹುದು ಕಣ್ಣಿಗಂಧವಂತೆ, ಹುಚ್ಚಲಿಂಗ ಅಗ್ನಿ ಪ್ರವೇಶ ಮಾಡುವ ಚರಿತೆ. ಹೇ ಭಕ್ತಿ ಭಾವ ತುಂಬಿಹುದು ಕಣ್ಣಿಗಂಧವಂತೆ, ಹುಚ್ಚಲಿಂಗ ಅಗ್ನಿ ಪ್ರವೇಶ ಮಾಡುವ ಚರಿತೆ. ಭಕ್ತ ಬಳಗ ನೋಡಿ ಪುಣ್ಯ ಪಡೆಯುವ ಕುತೂಹಲತೆ, ಭಕ್ತ ಬಳಗ ನೋಡಿ ಪುಣ್ಯ ಪಡೆಯುವ ಕುತೂಹಲತೆ. ಹಸ್ತವಿಟ್ಟರೆ ಹುಚ್ಚಲಿಂಗರು ಅಭಯದ ನಿಧಿಯಂತೆ, ಹಸ್ತವಿಟ್ಟರೆ ಹುಚ್ಚಲಿಂಗರು ಅಭಯದ ನಿಧಿಯಂತೆ. ಉಡಚಾಣ ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಸಂಗೀತ ನಾಟ್ಯ ಕಲೆಗಳ ಸಂಭ್ರಮ ಇರುತ್ತೆ, ಸ್ವರ್ಗಲೋಕ ಕಾಣುವುದು ಉಡಚಾಣ ಜಾತ್ರೆ. ಹೇ ಸಂಗೀತ ನಾಟ್ಯ ಕಲೆಗಳ ಸಂಭ್ರಮ ಇರುತ್ತೆ, ಸ್ವರ್ಗಲೋಕ ಕಾಣುವುದು ಉಡಚಾಣ ಜಾತ್ರೆ. ಭಕ್ತ ಬಳಗಕ್ಕೆ ಕಣ್ಣು ಸಾಲದ ಶೃಂಗಾರ, ಭಕ್ತ ಬಳಗಕ್ಕೆ ಕಣ್ಣು ಸಾಲದ ಶೃಂಗಾರ. ಸಂಸಾರ ಭಾರ ಮರೆಸುವ ಜಾತ್ರೆ, ಸಂಸಾರ ಭಾರ ಮರೆಸುವ ಜಾತ್ರೆ. ಉಡಚಾಣ ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಮನೆ ಮನದಲ್ಲೂ ಪೂಜಿಸುವರು ನಿಮ್ಮಯ ಮೂರ್ತಿ, ಭಕ್ತಿಯಿಂದ ಬೆಳಗುವರು ಮಂದಾರದ ಆರತಿ.
ಹೇ ಮನೆ ಮನದಲ್ಲೂ ಪೂಜಿಸುವರು ನಿಮ್ಮ ಮೂರ್ತಿ, ಭಕ್ತಿಯಿಂದ ಬೆಳಗುವರು ಮಂದಾರದ ಆರತಿ. ಜೈ ಹುಚ್ಚಲಿಂಗೇಶ್ವರ ಬೆಳಗುವೆ ಮುತ್ತಿನಾರತಿ, ಜೈ ಹುಚ್ಚಲಿಂಗೇಶ್ವರ ಬೆಳಗುವೆ ಮುತ್ತಿನಾರತಿ. ಶಿವ ಪಾರ್ವತಿ ಶಿವ ಹರ ಹರ ನಿಮ್ಮಯ ಸ್ಮೃತಿ, ಶಿವ ಪಾರ್ವತಿ ಶಿವ ಹರ ಹರ ನಿಮ್ಮಯ ಸ್ಮೃತಿ. ಉಡಚಾಣ ಜಾತ್ರೆ ಬಂತು ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಉಡಚಾಣ ಜಾತ್ರೆ ಬಂತು ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಶಿವಯೋಗಿ ಹುಚ್ಚಲಿಂಗರ ಸಡಗರತೆ, ಶಿವಯೋಗಿ ಹುಚ್ಚಲಿಂಗರ ಸಡಗರತೆ. ಸಾಕ್ಷಾತ್ ಪರಶಿವನೇ ಧರೆಗಿಳಿದಂತೆ, ಸಾಕ್ಷಾತ್ ಪರಶಿವನೇ ಧರೆಗಿಳಿದಂತೆ. ಉಡಚಾಣ ಜಾತ್ರೆ ನೋಡಿ ಶಿವರಾತ್ರಿ, ಲಕ್ಷ ಭಕ್ತರು ಮಾಡುವ ಪಾದಯಾತ್ರೆ. ಜಾತ್ರೆ ರೇ ಜಾತ್ರೆ 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 ಜಾತ್ರೆ. ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು, ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು. ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು, ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು. ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವೆ ಗುರುವೇ, ನೀನಿಲ್ಲದೆ ದಯವಿಲ್ಲಿದೆ ಹೇಳು ಪ್ರಭುವೇ. ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವೆ ಗುರುವೇ, ನೀನಿಲ್ಲದೆ ದಯವಿಲ್ಲಿದೆ ಹೇಳು ಪ್ರಭುವೇ. ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು, ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು. ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು, ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು. ನನ್ನ ಮನೆಯ ದೇವ ನೀನೆ ಹುಚ್ಚಲಿಂಗೇಶ್ವರ, ನಿನ್ನ ಮರೆತು ನಡೆದರೆ ನಾವಾದಂತೆ ಮೂರ್ಖರು. ನನ್ನ ಮನೆಯ ದೇವ ನೀನೆ ಹುಚ್ಚಲಿಂಗೇಶ್ವರ, ನಿನ್ನ ಮರೆತು ನಡೆದರೆ ನಾವಾದಂತೆ ಮೂರ್ಖರು. ನಿಜ ರೂಪದ ಶಿವಯೋಗಿ ನಿಮ್ಮ ಅವತಾರ, ನಿಮ್ಮ ಹೆಸರು ಮರೆತವರು ಅವರೇ ಪಾಪಿವಂತರು. ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು, ನನ್ನ ಹೃದಯ
ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ದೇವನಿ ಜಗದೊಳಗೆ ಎಂದೆಂದು ನಂದಲಾರ ಜ್ಯೋತಿನಿ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ದೇವನಿ ಜಗದೊಳಗೆ ಎಂದೆಂದು ನಂದಲಾರ ಜ್ಯೋತಿನಿ ಶಿವನಾಮದ ಶ್ರುತಿಯಲ್ಲಿ ನಲಿಯುವ ಮಹಿಮನಿ ಜಗದ ತುಂಬ ನಿನ್ನ ಧ್ಯಾನ ಕೃಪೆಯ ತೋರು ದೇವನಿ ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಯಾರೇ ಏನೇ ಎಂದರೂ ನಿನ್ನ ಪೂಜೆಗೈಯುವೆ ನಿನ್ನ ಪಾದ ಸ್ಪರ್ಶದಿಂದ ನಾನು ಮುಕ್ತನಾಗುವೆ ಯಾರೇ ಏನೇ ಎಂದರೂ ನಿನ್ನ ಪೂಜೆಗೈಯುವೆ ನಿನ್ನ ಪಾದ ಸ್ಪರ್ಶದಿಂದ ನಾನು ಮುಕ್ತನಾಗುವೆ ಮಡಿಯಿಂದ ಮನ ಶುದ್ಧಿ ಮಾಡಿ ನಮಿಸುವೆ ಭಕ್ತಿಯಿಂದ ನಿನ್ನ ಮನವನೊಲಿಸಿ ವರವ ಬೇಡುವೆ ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವೆ ಗುರುವೇ ನೀನಿಲ್ಲದೆ ದಯವಿಲ್ಲಿದೆ ಹೇಳು ಪ್ರಭುವೇ ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವೆ ಗುರುವೇ ನೀನಿಲ್ಲದೆ ದಯವಿಲ್ಲಿದೆ ಹೇಳು ಪ್ರಭುವೇ ಕರೆದಲ್ಲಿ ಬರುವ ಕಲ್ಪವೃಕ್ಷ ದೇವರು ನನ್ನ ಹೃದಯದ ಗುರು ಶ್ರೀ ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಕಲ್ಪವೃಕ್ಷ ದೇವರು ಹುಚ್ಚಲಿಂಗೇಶ್ವರರು ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಹುಚ್ಚಲಿಂಗ ಗುರುವಿಗೆ ಮಹಿಮಾ ಯೋಗಿಗೆ ಹುಚ್ಚಲಿಂಗ ಗುರುವಿಗೆ ಮಹಿಮಾ ಯೋಗಿಗೆ
ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಸಿದ್ಧಿಲೋಕದ ಶ್ರದ್ಧೆ ತಪಗೈದ ಗುರುವಿಗೆ ತಪಗೈದ ಧ್ಯಾನಿಗೆ ಜಗವಂದಿತ ಮಹಿಮಗೆ ಸಿದ್ಧಿಲೋಕದ ಶ್ರದ್ಧೆ ತಪಗೈದ ಗುರುವಿಗೆ ತಪಗೈದ ಧ್ಯಾನಿಗೆ ಜಗವಂದಿತ ಮಹಿಮಗೆ ಚಂದ್ರಗಿರಿ ದೇವಿಯಿಂದ ದೀಕ್ಷೆ ಪಡೆದ ಪ್ರಭುವಿಗೆ ಚಂದ್ರಾಯುಧ ಹಿಡಿದು ಕುದುರೆ ಮೇಲೆ ಬಂದವಗೆ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕಾಮಧೇನು ಕಲ್ಪವೃಕ್ಷ ಭಕ್ತ ಬಳಗಕ್ಕೆ ನೀನಾದೆ ಬರುವ ಕಷ್ಟ ದೂರಗೊಳಿಸಿ ಅಭಯ ಹಸ್ತ ನೀಡಿದೆ ಕಾಮಧೇನು ಕಲ್ಪವೃಕ್ಷ ಭಕ್ತ ಬಳಗಕ್ಕೆ ನೀನಾದೆ ಬರುವ ಕಷ್ಟ ದೂರಗೊಳಿಸಿ ಅಭಯ ಹಸ್ತ ನೀಡಿದೆ ಜಾತಿ ಭೇದ ಮೂಲ ಮರೆಸಿ ನೀತಿ ಮಾರ್ಗ ತಿಳಿಸಿದೆ ಸುಕ್ಷೇತ್ರ ಉಡಚಾಣಪುರದಿ ನೆಲೆಸಿದೆ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಹುಚ್ಚಲಿಂಗ ಗುರುವಿಗೆ ಮಹಿಮಾಯೋಗಿಗೆ ಹುಚ್ಚಲಿಂಗ ಗುರುವಿಗೆ ಮಹಿಮಾಯೋಗಿಗೆ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಬೆಳಗಿರೆ ಶ್ರೀ ಹುಚ್ಚಲಿಂಗ ದೇವಗೆ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರದಾರತಿ ಮಂಗಳಾರತಿ ಕರ್ಪೂರಾರತಿ ಮಂಗಳಾರತಿ ಶ್ರೀ ಗುರು ಹುಚ್ಚಲಿಂಗೇಶ್ವರ ಮಹಾರಾಜ್ ಕಿ ಜೈ.
ಸುಕ್ಷೇತ್ರ ನೋಡು.
ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ, ಹುಚ್ಚಲಿಂಗ ತಂದೆ ನಿನ್ನ ನಂಬಿ ಬಂದೆ. ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ, ದರ್ಶನ ತೋರಿ ಕಾಪಾಡು ಶಿವಯೋಗಿ ಎಂದೆ. ದರ್ಶನ ತೋರಿ ಕಾಪಾಡು ಶಿವಯೋಗಿ ಎಂದೆ. ಹುಚ್ಚಲಿಂಗ ತಂದೆ ನಿನ್ನ ನಂಬಿ ಬಂದೆ, ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ. ಬಂಧು ಬಳಗವಿದ್ದು ಅನಾಥ ನಾನು ಗುರುವೇ, ಹೃದಯದೊಳಗೆ ನಿನ್ನ ನಾನು ಪೂಜಿಸುವೆ. ಬಂಧು ಬಳಗವಿದ್ದು ಅನಾಥ ನಾನು ಗುರುವೇ, ಹೃದಯದೊಳಗೆ ನಿನ್ನ ನಾನು ಪೂಜಿಸುವೆ. ನಿನ್ನ ಬಿಟ್ಟು ಬೇರೆ ಯಾರು ಗತಿಯಿಲ್ಲ ಪ್ರಭುವೇ, ನಿನ್ನ ಬಿಟ್ಟು ಬೇರೆ ಯಾರು ಗತಿಯಿಲ್ಲ ಪ್ರಭುವೇ. ಭಕ್ತಿ ಭಾವದಿಂದ ನಿನಗೆ ನಾನು ಎರಗುವೆ, ನಾನು ಎರಗುವೆ, ನಾನು ಎರಗುವೆ. ಹುಚ್ಚಲಿಂಗ ತಂದೆ ನಿನ್ನ ನಂಬಿ ಬಂದೆ, ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ. ನಾ ಮಾಡಿದ ಪಾಪ ಪರಿಹರಿಸು ಬಾ ಪ್ರಭುವೆ, ಬೇಡಿದ ಭಕ್ತರಿಗೆ ಬೇಡಿದ್ದ ನೀಡಿರುವೆ. ನಾ ಮಾಡಿದ ಪಾಪ ಪರಿಹರಿಸು ಬಾ ಪ್ರಭುವೆ, ಬೇಡಿದ ಭಕ್ತರಿಗೆ ಬೇಡಿದ್ದ ನೀಡಿರುವೆ. ಈ ಬಡವನ ಬಾಳು ಉದ್ಧರಿಸೋ ಬಾ ಗುರುವೆ, ಈ ಬಡವನ ಬಾಳು ಉದ್ಧರಿಸೋ ಬಾ ಗುರುವೆ. ಶಿವ ಪಾರ್ವತಿ ಶಿವ ಹರ ಹರ ಮಂತ್ರ ಜಪಿಸುವೆ, ಮಂತ್ರ ಜಪಿಸುವೆ, ಮಂತ್ರ ಜಪಿಸುವೆ. ಹುಚ್ಚಲಿಂಗ ತಂದೆ ನಿನ್ನ ನಂಬಿ ಬಂದೆ, ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ. ಜಗದೋಳು ಸುಕ್ಷೇತ್ರ ಉಡಚಾಣ ಹೆಸರಾಯ್ತು, ನಿನ್ನ ಪಾದ ಸ್ಪರ್ಶದಿಂದ ಕೈಲಾಸವಾಯ್ತು. ಜಗದೊಳು ಸುಕ್ಷೇತ್ರ ಉಡಚಾಣ ಹೆಸರಾಯ್ತು, ನಿನ್ನ ಪಾದ ಸ್ಪರ್ಶದಿಂದ ಕೈಲಾಸವಾಯ್ತು. ಉಡಚಾಣ ಪುಣ್ಯ ನೆಲದಲ್ಲಿ ನೀ ನೆಲೆಸಿರುವೆ, ಉಡಚಾಣ ಪುಣ್ಯ ನೆಲದಲ್ಲಿ ನೀ ನೆಲೆಸಿರುವೆ. ನನ್ನಂತ ಭಕ್ತರ ಬಾಳಿಗೆ
ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ ದರ್ಶನ ತೋರಿ ಕಾಪಾಡು ಶಿವಯೋಗಿ ಎಂದೆ ದರ್ಶನ ತೋರಿ ಕಾಪಾಡು ಶಿವಯೋಗಿ ಎಂದೆ ಉಚ್ಚಲಿಂಗ ತಂದೆ ನಿನ್ನ ನಂಬಿ ಬಂದೆ ಕರುಣೆಯ ತೋರು ತಂದೆ ನಿನ್ನ ನಂಬಿ ಬಂದೆ 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 ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ನಿನ್ನ ದರ್ಶನ ತೋರು ಪರಮೇಶ್ವರ ಬೆಳಗಾಯಿತೇಳು ನಾಲ್ಕು ದಳ ಆರು ದಳ ತರೊಳಗಿರುವ ಲಿಂಗರಿಗೆ ಶಶಿ ಶರಣರೊಳಗೆ ಮಂಗಳಾರುತಿ ಬೆಳಗಿರೆ ನಾಸಿಕ ಕೊನೆಯಲ್ಲಿ ವಾಸವಾಗಿರುವಂತ ನಾಸಿಕ ಕೊನೆಯಲ್ಲಿ ವಾಸವಾಗಿರುವಂತ ಈಶವಂಶಲಿಂಗರಿಗೆ ಮಂಗಳಾರುತಿ ಬೆಳಗಿರೆ ಈಶವಂಶಲಿಂಗರಿಗೆ ದೇಶದೊಳಗ ಸುಕ್ಷೇತ್ರ ಉಡಚಾಣ ದೇಶದೊಳಗ ನಮ್ಮ ವಾಸುಳ್ಳ ಉಡಚಾಣ ವಿಷ ಉತ್ಸಲಿಂಗರಿಗೆ ಮಂಗಳಾರೋತಿ ಬೆಳಗಿರೆ ವಿಷ ಉತ್ಸಲಿಂಗರಿಗೆ ಮಂಗಳಾರೋತಿ ಬೆಳಗಿರೆ ಕತ್ತೂರಾರುತಿ ಬೆಳಗಿರೆ ಶರಣು ಜನಕ ವರವನಿತನು ಪರಮ ಪಾರ್ವತಿ ಅರಸಗೆ ದರಿಯೊಳಧಿಕವಾದ ಸೊನ್ನಲ ಪುರದ ಸಿದ್ದರಾಮಗೆ ಜಗದ್ಗುರು ಉಚ್ಚಲಿಂಗ ಮಹಾರಾಜ उच्चलिंग महाराज की जय गुरु उच्चलिंगेश्वर महाराज की जय माता की जय ದೈತ್ಯರ ಸಂಹರಿಸಿ ಮಹಿಮಾತ್ಮನಾಗಿರುವೆ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ನಿನ್ನ ದರ್ಶನ ತೋರು ಪರಮೇಶ್ವರ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ನಿನ್ನ ದರ್ಶನ ತೋರು ಪರಮೇಶ್ವರ ಶುಭ ಸುಪ್ರಭಾತ ಆಲಿಸು ಗುರುದೇವ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ಬೆಳಗಾಯಿತೇಳು ಹುಚ್ಚಲಿಂಗೇಶ್ವರ ಬೆಳಗಾಯಿತೇಳು 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 ಬೆಳಗಾಯಿತೇಳು
ಪಾರ್ವತಿ ಶಿವ ಹರ ಹರ ಉಚ್ಚಲಿಂಗೇಶ್ವರ ಉಚ್ಚಲಿಂಗೇಶ್ವರ ಶಿವ ಪಾರ್ವತಿ ಶಿವ ಹರ ಹರ ಉಚ್ಚಲಿಂಗೇಶ್ವರ ಉಚ್ಚಲಿಂಗೇಶ್ವರ ಗುರು ಮಹಿಮೆ ಹೇಳುವೆ ಕೇಳಿ ಭಕ್ತ ಸಾಗರ ಉಡಚಾಣಪುರದಲ್ಲಿ ನೆಲೆಸಿರುವ ಮಹಿಮನ ಹಾಡಿಕೊಂಡಾಡುವೆನು ಲೀಲೆಗಳು ಅನುದಿನ ಹಾಡಿಕೊಂಡಾಡುವೆನು ಲೀಲೆಗಳು ಅನುದಿನ ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ತುಂಬಿ ಹಾಡುವೆ ಗುರುವಿನ ಕತೆ ಸಾರ ಮನ ತುಂಬಿ ಹಾಡುವೆ ಗುರುವಿನ ಕತೆ ಸಾರ ಆತ್ಮ ಶಾಂತಿಯಿಂದ ಕೇಳಿ ಭಕ್ತ ಜನರ ಆತ್ಮ ಶಾಂತಿಯಿಂದ ಕೇಳಿ ಭಕ್ತ ಜನರ ನೂರಾರು ಹಳ್ಳಿಗೆ ದೇವನಾಗಿ ಮೆರೆದವನ ನೂರಾರು ಹಳ್ಳಿಗೆ ದೇವನಾಗಿ ಮೆರೆದವನ ಉಚ್ಚಲಿಂಗೇಶ್ವರನ ಪವಾಡ ಹೇಳುವೆ ನಾನು ಉಚ್ಚಲಿಂಗೇಶ್ವರನ ಪವಾಡ ಹೇಳುವೆ ನಾನು ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ತೋಳನೂರ ಮಲ್ಲಪ್ಪ ಗೌಡರ ಮನೆಯಲ್ಲಿ ದುಡಿತಿರಲು ರೈತರ ಮಗುವಾಗಿ ಭೂತಾಯಿ ಸೇವೆ ಮಾಡುತ್ತಿರಲು ತೋಳನೂರ ಮಲ್ಲಪ್ಪ ಗೌಡರ ಮನೆಯಲ್ಲಿ ದುಡಿತಿರಲು ರೈತರ ಮಗುವಾಗಿ ಭೂತಾಯಿ ಸೇವೆ ಮಾಡುತ್ತಿರಲು ಊರಿನ ಧನಿಕರು ಮಲ್ಲಪ್ಪ ಗೌಡರು ಊರಿನ ಧನಿಕರು ಮಲ್ಲಪ್ಪ ಗೌಡರು ಅವರ ಹೊಲದಲ್ಲಿ ನಿತ್ಯವೂ ದುಡಿಯುತ್ತಿಗರು ಅವರ ಹೊಲದಲ್ಲಿ ನಿತ್ಯವೂ ದುಡಿಯುತ್ತಿಗರು ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ಒಂದು ದಿನ ಹೊಲಕ್ಕೆ ಗೋಧಿ ಬಿತ್ತಲು ಬಂದಿಗರು ಒಂದು ದಿನ ಹೊಲಕ್ಕೆ ಗೋಧಿ ಬಿತ್ತಲು ಬಂದಿಗರು ಬಿತ್ತು ಸಮಯದಿ ಬಡವರು ದಾನ ನೀಡಿ ಎಂದರು ಬಿತ್ತು ಸಮಯದಿ ಬಡವರು ದಾನ ನೀಡಿ ಎಂದರು ಬಿತ್ತುವ ಗೋಧಿಯನ್ನು ದಾನಗೈದರು ಬಿತ್ತುವ ಗೋಧಿಯನ್ನು ದಾನಗೈದರು ಚಿಂತೆಯಲ್ಲಿ ಅಂಬ ಭವಾನಿಗೆ ಸ್ತುತಿಯಾಗೈದರು ಚಿಂತೆಯಲ್ಲಿ ಅಂಬ ಭವಾನಿಗೆ ಸ್ತುತಿಯಾಗೈದರು
ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ಹಳ್ಳದ ಉಸುಕು ತಂದು ಹೊಲದಲ್ಲಿ ಬಿತ್ತಿದರು, ಗೌಡರಿಗೆ ಸುದ್ದಿ ತಿಳಿದು ಕೋಪ ಬಂತು ಬಲು ಜೋರು. ಹಳ್ಳದ ಉಸುಕು ತಂದು ಹೊಲದಲ್ಲಿ ಬಿತ್ತಿದರು, ಗೌಡರಿಗೆ ಸುದ್ದಿ ತಿಳಿದು ಕೋಪ ಬಂತು ಬಲು ಜೋರು. ಹುಚ್ಚಯ್ಯನಿಗೆ ಬೆದರಿಸಿ ಬೈತಾರು ಹುಚ್ಚನೆಂದರು, ಹುಚ್ಚಯ್ಯನಿಗೆ ಬೆದರಿಸಿ ಬೈತಾರು ಹುಚ್ಚನೆಂದರು. ಹುಚ್ಚಲಿಂಗ ಗೌಡರಿಗೆ ಧೈರ್ಯದ ನುಡಿವಾಣಿ ಹೇಳಿದರು, ಹುಚ್ಚಲಿಂಗ ಗೌಡರಿಗೆ ಧೈರ್ಯದ ನುಡಿವಾಣಿ ಹೇಳಿದರು. ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ದಿವಸ ಬಿಟ್ಟು ನೋಡಿ ನಿಮ್ಮ ಹೊಲದ ಹಸಿರು, ಬಿತ್ತಿದ ಹಳ್ಳದ ಉಸುಕು ಗೋಧಿ ಬೇಳೆ ನಾಟಿರಲು. 7 ದಿವಸ ಬಿಟ್ಟು ನೋಡಿ ನಿಮ್ಮ ಹೊಲದ ಹಸಿರು, ಬಿತ್ತಿದ ಹಳ್ಳದ ಉಸುಕು ಗೋಧಿ ಬೇಳೆ ನಾಟಿರಲು. ಗೌಡರು ಹುಚ್ಚಲಿಂಗನಿಗೆ ಕೈ ಮುಗಿದು ನಿಂತರು, ಗೌಡರು ಹುಚ್ಚಲಿಂಗನಿಗೆ ಕೈ ಮುಗಿದು ನಿಂತರು. ಮಹಿಮಾತ್ಮನೆಂದು ಗೌಡರು ಹೇಳಿದಾಗ ಗುರು ಹುಚ್ಚಲಿಂಗರು ಮಾಯವಾದರು. ಮಹಿಮಾತ್ಮನೆಂದು ಗೌಡರು ಹೇಳಿದಾಗ ಗುರು ಹುಚ್ಚಲಿಂಗರು ಮಾಯವಾದರು. ಶಿವ ಪಾರ್ವತಿ ಶಿವ ಹರ ಹರ ಹುಚ್ಚಲಿಂಗೇಶ್ವರ ಹುಚ್ಚಲಿಂಗೇಶ್ವರ ಶಿವ ಪಾರ್ವತಿ ಶಿವ ಹರ ಹರ ಹುಚ್ಚಲಿಂಗೇಶ್ವರ ಹುಚ್ಚಲಿಂಗೇಶ್ವರ ಗುರು ಮಹಿಮೆ ಹೇಳುವೆ ಕೇಳಿ ಭಕ್ತ ಸಾಗರ. ಉಡಚಾಣಪುರದಲ್ಲಿ ನೆಲೆಸಿರುವ ಮಹಿಮನ ಹಾಡಿಕೊಂಡಾಡುವೆನು ಲೀಲೆಗಳು ಅನುದಿನ, ಹಾಡಿಕೊಂಡಾಡುವೆನು ಲೀಲೆಗಳು ಅನುದಿನ. ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ ಶಿವ ಪಾರ್ವತಿ ಶಿವ ಹರ ಹರ. ಪುರುಷ ಹುಚ್ಚಲಿಂಗರ ಪವಾಡ, ಜಗಮರೆತು ಹೇಳುವೆ ಮಹಿಮೆಯ ಹಾಡ. ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ,
ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಚಂದ್ರಗಿರಿ ದೇವಿಯ ಕರುಣೆಯ ಮಗು ಇವರ, ಚಂದ್ರಗಿರಿ ದೇವಿಯ ಕರುಣೆಯ ಮಗು ಇವರ. 7 ಮಕ್ಕಳ ತಾಯಿ ಎಂದು ಕರೆದರು ಹುಚ್ಚೇಶ್ವರ. 7 ಮಕ್ಕಳ ತಾಯಿ ಎಂದು ಕರೆದರು ಹುಚ್ಚೇಶ್ವರ. ಮಹಿಮ ಪುರುಷ ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಸುಖ ನಿದ್ರೆಯಲ್ಲಿ ಶ್ರೀ ಗುರು ಹುಚ್ಚಲಿಂಗ ಮಲಗಿರಲು. ಸುಖ ನಿದ್ರೆಯಲ್ಲಿ ಶ್ರೀ ಗುರು ಹುಚ್ಚಲಿಂಗ ಮಲಗಿರಲು. ಹುಚ್ಚಲಿಂಗ ಮಲಗಿರಲು. ಮಹಿಮ ಪುರುಷ ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಹುಚ್ಚನ ಭಕ್ತಿಗೆ ದೇವಿ ಪ್ರತ್ಯಕ್ಷಳಾಗಿ ಬಂದಳು. ಓಂ ಶ್ರೀದೇವಿಯೇ ನಮಃ. ಹುಚ್ಚನ ಭಕ್ತಿಗೆ ದೇವಿ ಪ್ರತ್ಯಕ್ಷಳಾಗಿ ಬಂದಳು. 7 ನನ್ನ ಕಂದನೆಂದು ಮಮತೆಯಿಂದ ಕರೆದಳು. ವಿಷದ ಸರ್ಪ ನುಂಗಿ ತನ್ನ ಭಕ್ತಿ ಶಕ್ತಿ ತೋರಿಸಿದನು. ಭಕ್ತಿ ಪರೀಕ್ಷೆಯೊಳಗೆ ಜಯ ಪಡೆದ ಶ್ರೀ ಮಹದೇವನು. ಪಡೆದ ಶ್ರೀ ಮಹದೇವನು. ಮಹಿಮ ಪುರುಷ ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಭಕ್ತಿಯ ಶಕ್ತಿ ನೋಡಿ ಚಂದ್ರದೇವಿ ದೀಕ್ಷೆ ಕೊಟ್ಟಳು. ಜಗ ಕಾಯುವ ಯೋಗಿಗೆ ಪರಶುದಾನ ಕೊಟ್ಟಳು.
ಮಾಡುವೆನೆಂದು ಗರ್ಜಿಸಿದರು. ದುಷ್ಟರ ಸಂಹಾರ ಮಾಡುವೆನೆಂದು ಗರ್ಜಿಸಿದರು ಎಂದು ಗರ್ಜಿಸಿದರು. ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ದೇವಿ ಕೊಟ್ಟ ಪರಶುವಿನಿಂದ ದುರ್ಗಿ ಸಂಹಾರಗೈದರು. ದೇವಿ ಕೊಟ್ಟ ಪರಶುವಿನಿಂದ ದುರ್ಗಿ ಸಂಹಾರಗೈದರು. ರಾಕ್ಷಸ ದೈತ್ಯರ ರುಂಡ ಚಂಡಾಡಿ ಮೆರೆದರು. ಭೂಮಿ ಪುತ್ರ ದೇವೇಂದ್ರನ ಆತ್ಮಶಾಂತಿಗೊಳಿಸಿದರು. ಬಿಳಿ ಕುದುರೆ ಏರಿ ಭೀಮಾ ತೀರಕ್ಕೆ ಬಂದವರು. ಭೀಮ ತೀರಕ್ಕೆ ಬಂದವರು. ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಕೈ ಬೀಸಿ ಕರೆಯಿತು ಉಡಚಾಣ ಪುಣ್ಯ ಗ್ರಾಮ. ಹುಚ್ಚಲಿಂಗರು ನೆಲೆಸಿದರು ಇದು ಪುಣ್ಯ ಧಾಮ. ಸುತ್ತು ಸಾವಿರ ಹಳ್ಳಿಗೆ ತುಂಬಿತ್ತು ಮಹಾ ಸಂಭ್ರಮ. ಭಕ್ತಿಯಿಂದ ನೆನೆಯೋಣ ಮಹಿಮ ಪುರುಷನ ನಾಮ. ಭಕ್ತಿಯಿಂದ ನೆನೆಯೋಣ ಮಹಿಮ ಪುರುಷನ ನಾಮ. ಮಹಿಮ ಪುರುಷನ ನಾಮ. ಮಹಿಮ ಪುರುಷ ಹುಚ್ಚಲಿಂಗರ ಪವಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ. ಜಗ ಮರೆತು ಹೇಳುವೆ ಮಹಿಮೆಯ ಹಾಡ.
ಈ ಜಾತ್ರೆ ವಿಶೇಷವಾಗಿ 4 ಮಾತುಗಳನ್ನು ಮಾತಾಡ್ಬೇಕಂತೇಳಿ ತಮ್ಮನ್ನು ನಾವು ಕೇಳ್ಕೊತೀವಿ. ಮಾತಾಡ್ಬೇಕು ಸರ್. ಇವತ್ತಿನ ದಿವಸ ಜಗದ್ಗುರು ಹುಚ್ಚಲಿಂಗೇಶ್ವರರ ಜಾತ್ರಾ ಮಹೋತ್ಸವ ವ್ಯವಸ್ಥೆ ಭಕ್ತರು ನೋಡ್ಲಿಕ್ಕೆ ಕಡಿಮೆ ಇದ್ದರೂ ಸಹಿತ ಭಗವಂತನ ಶಕ್ತಿ ಪವಾಡ ಬಹಳ ಎಲ್ಲ ಜಾಗಗಳು ಒಂದೇ ಅಲ್ಲ. ಈ ಜಾಗದಲ್ಲಿ ಸಮಾವೇಶ ಆಗ್ತಕ್ಕಂಥದ್ದು ಬಹಳ ಭಕ್ತಿಪೂರ್ವಕವಾಗಿ ತ್ಯಾಗದ ಶಕ್ತಿ ಈ ಜಾಗ ಅನ್ನುವ ಕುರುವಿನಿಂದ ನಾವೆಲ್ಲ ಭಕ್ತರು ಇವತ್ತು ಸಮಾವೇಶಗೊಂಡಿವಿ. ಇನ್ನ ಹುಚ್ಚಲಿಂಗೇಶ್ವರ ಬಗ್ಗೆ, ಆ ಮಹಾತ್ಮನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅನ್ನುವ ತಮ್ಮೆಲ್ಲರ ಅಭಿಲಾಷದ ಮೇರೆಗೆ ಒಂದೆರಡು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಹುಚ್ಚಲಿಂಗೇಶ್ವರರು ಬಾಲ್ಯದಲ್ಲಿ ದನ ಕರ ಕಾಯುವುದು, ಪವಾಡ ಪುರುಷ ಹುಚ್ಚಲಿಂಗೇಶ್ವರರು ಮುಖ್ಯವಾಗಿ ತಾಯಿ ಚಂದ್ರಗಿರಿ ದೇವಿಯ ಪರಮ ಭಕ್ತರು ಹುಚ್ಚಲಿಂಗೇಶ್ವರ. ಅವರು ಮನೆತನದಲ್ಲಿ ಹುಚ್ಚಲಿಂಗೇಶ್ವರರು ಏನು ದುಡಿತಿದ್ರು, ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರು, ಅಲ್ಲಿ ಕೆಲವು ಮಹತ್ವಪೂರ್ಣವಾಗಿರ್ತಕ್ಕಂಥ ಪವಾಡಗಳು ನಡೆದು ಹೋದು. ನಾವು ಈಗಿನ ಪವಾಡಗಳು ನೋಡ್ತೇವೆ, ಯಾರು ಹಿಂಗ ಪಟಕನೆ ಎಡಗೈಲಿ ಈ ಬತ್ತಿ ತೆಗೆದು ಬಲಗೈ ಕೊಡೋದು, ಬಲಗೈ ತೆಗೆದು ಎಡಗೈ ಕೊಡೋದು, ಹೆಂಗೆಂಗೋ ಪವಾಡಗಳು ಆಧುನಿಕವಾಗಿ ನಡೀತವ. ಸರಿ ಸುಮಾರು 300 ವರ್ಷಗಳ ಹಿಂದೆ ಇಂಥ ಚಮತ್ಕಾರಗಳು ನಡೀತಕ್ಕಂಥದ್ದು ಅದು ದೈವಿ ಬಲದಿಂದ ನಡೀತಕ್ಕಂಥ ಚಮತ್ಕಾರವೇ ಆಗಿತ್ತೇ ಹೊರತು ಕೈ ಚಳಕದ ಅದಾವ, ಪವಾಡಗಳದಾವ. ಅವಾಗ ದೈವಿ ಶಕ್ತಿಯಿಂದ ಪವಾಡಗಳಾಗ್ತಿತ್ತು. ಒಂದು ಸಂದರ್ಭನ ಹುಚ್ಚಲಿಂಗೇಶ್ವರ ಬಗ್ಗೆ ಒಂದು ಪವಾಡದ ವಿಷಯ ನಾನು ಇಲ್ಲಿ ಹೇಳಬೇಕಾಯ್ತು ಅಂತಂದ್ರೆ, ಅವರು ಪ್ರಬುದ್ಧ ಅವಸ್ಥೆಗೆ ಬಂದಿದ್ರು, 10-20 ದನ ಮೈತಿದ್ದು, ಇಂಥ ಬಿಸಿಲಿತ್ತು. ಹುಚ್ಚಲಿಂಗೇಶ್ವರರು ಬಾಯಾರಿಕೆ ಆಗಿ ದನಗಳು ಬಿಟ್ಕೊಂಡು ಆ ಸಾವುಕಾರ ಹೊಲದಾಗೆ ಅಡ್ಡಾಗಿದ್ರು. ಅವರಿಗೆ ನೆರಳು ಮಾಡ್ಲಕ್ಕ ಶರ್ಪ್ ಬಂದು ಅವ್ರ ಮುಖದ ಮ್ಯಾಲ ನೆರಳು ಮಾಡ್ತು. ಅದೇನೋ ಕಾಣೋದು ಶಕ್ತಿವಂತರ ಮಹಿಮೆ ಇನ್ನೊಬ್ಬರು ನೋಡಿದಾಗೆ ಗೊತ್ತಾ, ನನಗೆ ಹಿಂಗ ಆಗ್ಯದ ಅಂತ ಸತ್ಪುರುಷರು ಹೇಳ್ಕೊಳ್ಳೋದಿಲ್ಲ. ಸ್ವತಃ ಮಾಲಕರೇ ಬರ್ತಕ್ಕಂಥ ಸಂದರ್ಭ ಏನೋ, ಅವ್ರ ಭಕ್ತಿ ಕಾಣ್ತಕ್ಕಂಥದ್ದೇನೋ, ತಮ್ಮ ಹೊಲದಾಗೆ ನೋಡ್ತಾರ ಶರ್ಪ ಅವ್ರ ಮುಖದ ಮೇಲೆ ನೆರಳು ಮಾಡುತ್ತು ಪ್ರತ್ಯಕ್ಷ ಮಾಲಕರೇ ನೋಡ್ತಾರೆ. ಭಯಭೀತರಾಗಿ, ಯಪ್ಪ ಇವತ್ತಿನ ಹಿಡಿದು ನನ್ನ ಮನೆಯಲ್ಲಿ ದುಡಿಯೋದು ಬೇಡ, ನೀವು ಮನೆಯಲ್ಲೇ ಇದ್ದು ಬಿಡಬೇಕು ಅಂತ ಮಾಲಕರು ಹೇಳ್ತಾರ. ಯಪ್ಪ ನಾನು ದುಡಿಯವನೇ, ನಾನು ನಡೆಯವನೇ, ನನ್ನ ಕೆಲಸ ನಡೆಯದೆ. ಆದರೂ ಸಹಿತ ಮಾಲಕರು ಭಯಭೀತರಾಗಿ ಏನು ಹೇಳಿದ್ರು ಸಹಿತ ಕೇಳೋದಿಲ್ಲ. ಅವರು ಕೃಷಿ ಚಟುವಟಿಕೆ ಮುಂದುವರಿಸ್ತಾರ, ಬಹಳ ಪೂಜ್ಯ ಭಾವನೆಯಿಂದ ಕಾಣ್ತಾರ. ಆದರೂ ಸಹಿತ 300 ವರ್ಷದ ಹಿಂದೆ ಜನಾಂಗಕ್ಕೆ ಸೇರಿದವರು ಮಾಲಕರು ನನ್ನ ಮನೆಯೊಳಗ ನೀವು ಇದ್ದು ಬಿಡಬೇಕು, ದುಡಿಬಾರ್ದು ಅನ್ನೋದು ಇವ್ರ ಇಚ್ಛ, ಅವ್ರು ದುಡಿವಿಚ್ಛ. ಊರ್ ಜನರದು ಇಂಥ ಹೊಲೆಯರವನಿಗೆ ಮನಿ ತುಂಬ ತಗೊಂಡ್ ತಿರ್ಗಲಕತ್ತನಲ್ಲ, ಈ ಮಾಲಕಿಗೆ ಊರು ಬಿಟ್ಟು ಹೊರಗಿಡಾನು ಅನ್ನುವ ತೀರ್ಮಾನ ಮಾಡಿದ್ರು ಊರು ಪ್ರಮುಖರು.
ಊರು ಪ್ರಮುಖರೇ ತೀರ್ಮಾನ ಮಾಡಿದ್ರು ಹೊಲೆರವನಿಗೆ ತಗೊಂಡು ಇವನೇ ಮನಿ ಎಲ್ಲ ತಿರ್ಗಲಿಕ್ಕತ್ತಾನ, ಇನ್ನೆಲ್ಲ ಇದು ಹಿಂಗೆ ಮಾಡಂಗ್ ಕಾಣಿಸ್ತಾನ ತಿಳ್ಕೊಂಡು ಅವನಿಗೆ ಹೊರಗಿಡ್ಲಕ್ಕ ಊರು ಪ್ರಮುಖರು ನಿರ್ಧಾರ ಮಾಡಿಬಿಟ್ರು. ನಾನು ಹೊರಗಿಡ್ರಿ ಬಿಡ್ರಿ ಹುಚ್ಚಪ್ಪನ ಗುಣನೇ ಇರಾಮ, ಅವ್ರ ತೀರ್ಮಾನ ಭಕ್ತಿ. ಸರಿ, ಸಿದ್ದರಾಮೇಶ್ವರ ಜಾತ್ರಾ ಮುಖ್ಯ ಕಾರ್ಬಾರ ಈ ಮಾಲಕರದೆ. ಜಾತ್ರಾ ಮಹೋತ್ಸವದೊಳಗ ಅನ್ನ ಪ್ರಸಾದ ತಯಾರಾಯ್ತು. ಅಗ್ನಿ ಪ್ರವೇಶ ಆಗಬೇಕು. ಅಗ್ನಿ ಎದುರು ಬರಗೂಡುವುದು, ಪ್ರಸಾದ ಮುಟ್ಟುಗುಡುವುದು. ಹಿರಿಯರೆಲ್ಲರೂ ಕೂಡ್ಕೊಂಡು ಏನಪ್ಪ ಅವ್ರ ಸಾವುಕಾರ ಕರೀಲಕ್ ಹೋದ್ರು. ಗೌರವದಿಂದ ಬಂದಿರಿ, ನಾನು ಹೋಗ್ತೀನಿ, ನನಗೆ ಕರೆದಂಗ ಹುಚ್ಚಪ್ಪಗೂ ಕರಿಬೇಕು, ಬರ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಇಡೀ ಜನ ಅವನ ಮನೆಯೊಳಗೆ ಪ್ರವೇಶ ಇರೋದ್ರಿಂದ ನಿನಗೆ ಬಿಡ್ಲಾಕ್ ನಿಂತಾಗ ಮತ್ತ ಅವನಿಗೆ ಕರ್ಕೊಂಡು ಈ ಮಹೋತ್ಸವಕ್ಕೆ ಬರ್ತೀನಿ ಅಂತಾರಲ್ಲ. ಆಯ್ತ್ರಿ, ಬಂದ್ ಬಿಡ್ರಿ ಸಾವುಕಾರ. ಹೋದ್ರು. ಹೋದ ಕೂಡ್ಲೇನೆ ಸಾವುಕಾರ, ಯಪ್ಪ ಯಾರಿಗೆ ಅಗ್ನಿ ಬರಗುಡುವಲ್ದು, ಪ್ರಸಾದ ಮುಟ್ಟುಗುಡುವಲ್ದು. ಹುಚ್ಚಯ್ಯ, ಇದು ಎಲ್ಲರಿಗೆ ಭಕ್ತರಿಗೆ ಪ್ರಸಾದ ಸ್ವೀಕರಿಸುವ ಪ್ರಕಾರ ಶಕ್ತಿ ತೋರಿಸ್ಕೊಟ್ಟಿದ್ದೆ ವಿನ ನಾವೆಲ್ಲರೂ ಭಕ್ತರು, ನಾವೆಲ್ಲರೂ ದೇವ್ರ ಮಕ್ಕಳು. ಗೌಡ್ರದು ಸಾವುಕಾರರು ಭಕ್ತಿನೇ ನಿಖರವಾಗಿತ್ತು, ಸತ್ಯ ಆಗಿತ್ತು ಅಂತಂದ್ರ ಈ ಪ್ರಖರವಾಗಿ ಉರಿತಕ್ಕಂಥ ಅಗ್ನಿ ಎಲ್ಲರಿಗೂ ಪ್ರಸಾದ ಸ್ವೀಕರಿಸುವಂತೆ ಆಗ್ಲಿ ಅಂತ ತಿಳ್ಕೊಂಡು ಆ ಪ್ರಸಾದದೊಳಗೆ ಕೈ ಹಾಕಿ ಎಲ್ಲಾ ಭಕ್ತರಿಗೆ ಪ್ರಸಾದ ಕೊಟ್ಟಿರ್ತಕ್ಕಂಥದ್ದು ಪವಾಡ ಆಗಿನ ಕಾಲದ. ಹುಚ್ಚಲಿಂಗೇಶ್ವರರು ಮೂಲ ಪ್ರಸಿದ್ಧ ಸತ್ಯ ತನ್ನ ಬದುಕಿಸ್ತಂತವ, ಸತ್ತು ಮಗುವನ್ನ ಜೀವ ಕೊಟ್ಟಿರ್ತಕ್ಕಂಥವ, ಬೇಡದವರಿಗೆ ಬೇಡದನ್ನೇ ಕೊಟ್ಟಿರ್ತಕ್ಕಂಥ ತಾಯಿ ಆಶೀರ್ವಾದ, ದೇವಿಯ ಆಶೀರ್ವಾದ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ಶಕ್ತಿವಂತ ಇವತ್ತ ಈ ಸ್ಥಳದೊಳಗ ಅವನ ಮಹೋತ್ಸವ ನಡೆದದ ಅಂತಂದ್ರ ನಾವೆಲ್ಲ ಭಕ್ತರು ಅವನ ಆಶೀರ್ವಾದಕ್ಕೆ ನಾವು ಕೃತಾರ್ಥರಾಗಿ ನಾವೆಲ್ಲರೂ ಆಶೀರ್ವಾದ ಪಡೆಯೋಣ. ನಮ್ಮೆಲ್ಲರ ಬದುಕು ಉಜ್ವಲ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಎಲ್ಲ ಭಕ್ತರಿಗೂ ನಾನು ವಂದನೆಯನ್ನು ಹೇಳಿ ಆ ಭಕ್ತಿಯ ಮಾತಾ ನಿಲ್ಲಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಸ್ಥಳದಲ್ಲಿ ಇದ್ದಿರ್ತಕ್ಕಂಥ ಕುಡ್ಚಾಳ್ ಹುಚ್ಚಲಿಂಗೇಶ್ವರ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಂದಿರಿ ಸರ್ ಅವರೇ. ಬಂದಿರಿ ಸರ್ ಅಂತಂದ್ರೆ ನಾವು ಸುಮಾರು 22 ವರ್ಷ ಆಗಿರ್ಬೇಕು ಭೇಟೆ. ಗುಲ್ಬರ್ಗದಲ್ಲಿ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು PUC ದ್ವಿತೀಯ ವರ್ಷದ ಜಾಯಿಂಟ್ ಚೀಫ್ ಅಂತೇಳಿ ಬಂದಿದ್ರು. ಇದೇ ಸರ್ ಜಾಯಿಂಟ್ ಚೀಫ್ ಅಂತೇಳಿ, ಅಂದರೆ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಆವಾಗ ಈಗೆಲ್ಲ ಬಹುಶಃ ಕೂದಲ ಭಾಳ ತೆಗೆದಾರ. ಅವರು ಫುಲ್ ಅವರು ಹುಚ್ಚಲಿಂಗೇಶ್ವರರ ಮಹಾತ್ಮೆ ಬಗ್ಗೆ ಜಾತ್ರೆ ಸಂದರ್ಭದಲ್ಲಿ ನಾಟಕ ಮಾಡ್ತಿರ್ತಾ ಅವರೇ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ನಾವು ಒಂದೇ ಪರೀಕ್ಷಾ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಕೇಳಿದಾಗ, ಇಲ್ಲ ಸರ್ ನನ್ನ ಮೈ ಮೇಲೆ ಹುಚ್ಚಲಿಂಗೇಶ್ವರ ಇದ್ದಾನ ಮತ್ತು ನಾನು ಅವರ ಮಹಾತ್ಮೆ ಬಗ್ಗೆ ನಾನೇ ಪಾತ್ರ ಮಾಡ್ತೀನಿ ಅಂತೇಳಿ ಅವ್ರು ಹೇಳುವಾಗ ನಮ್ಗೊಂಥರ ರೋಮಾಂಚನ ಆಗ್ತಿತ್ತು. ಯಾಕಂದ್ರೆ ಅವರು ಒಂದು ಉಪನ್ಯಾಸಕರಾಗಿ ಏನು ಅವರ ತಲೆಯ ಮೇಲೆ ಕೂಡೋ ಸೇಮ್ ಯಾವ ರೀತಿಯಪ್ಪ ಅಂತಂದ್ರೆ ಹುಚ್ಚಲಿಂಗೇಶ್ವರನ ಪಾತ್ರ ಸಾಮಾನ್ಯ ಅಲ್ಲ. ಅದೊಂದು ಅವರಿಗೆ ಒಳ್ಳೆ ಅವಕಾಶವನ್ನ ತಂದುಕೊಟ್ಟಿದೆ. ಅವರು ಹುಚ್ಚಲಿಂಗೇಶ್ವರ ಮಹಾತ್ಮೆ ಬಗ್ಗೆ ಇಲ್ಲಿವರೆಗೆ ಸವಿಸ್ತರವಾಗಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹುಚ್ಚಲಿಂಗೇಶ್ವರ ಕಮಿಟಿಯ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಮಂತರವರೇ ಮತ್ತು ನಮ್ಮ ಮಾವನವರಾಗಿರ್ತಕ್ಕಂಥ ಚಂದಪ್ಪ ಅವರೇ ಮತ್ತು
ನಮ್ಮ ತಂಗಿಯಾಗಿರ್ತಕ್ಕಂಥ ಶಾಣಬೌರೆ ಮತ್ತು ಎಲ್ಲ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರೇ ಭಕ್ತ ಸಮೂಹ ಇವತ್ತು ಈ ನಾದ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಹುಚ್ಚಲಿಂಗೇಶ್ವರ ಜಾತ್ರೆಯನ್ನ ನೆರವೇರ್ತಾ ಇದೆ. ನಾನು ಸುಮಾರು ಸಲ ಸ್ವತಃ ಉಡುಚಾಣಿ ಜಾತ್ರೆಗೆ ಬಂದಿದ್ದೇನೆ, ಬಹಳ ಸಲ ಬಂದಿದ್ದೇನೆ. ಅದು ಹುಚ್ಚಲಿಂಗೇಶ್ವರ ಅವರನ್ನು ಪೌಡತ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಅವರ ಪೌಡ ಪುರುಷರು ಇರೋದ್ರಿಂದಲೇ ಆ ರೀತಿಯಾಗಿರ್ತಕ್ಕಂಥ ಜಾತ್ರೆಗಳು ಆಗ್ತವೆ. ಇಲ್ಲಂದ್ರ ಸಾಧ್ಯ ಇಲ್ಲ. ನಮ್ಮತ್ತವರು ನಿಮ್ಮತ್ತವರು ಇಂತ ಕಡೆ ಸಾಧ್ಯ ಇಲ್ಲ. ಈಗಾಗಲೇ ಸರ್ ಹೇಳಿದ್ರು. ಆದ್ರೆ ಹುಚ್ಚಲಿಂಗೇಶ್ವರ ಅವರ ಒಂದು ಮಹಿಮೆ, ಅವರ ಪವಾಡಗಳು ಅನೇಕಿವೆ. ಆ ದೇವರ ಒಂದು ನಾವು ಪೂಜೆ ಮಾಡಿದಾಗ ಮಾತ್ರ ನಾವು ಪಾಲನ ಆಗ್ತೀವಿ ಅಂತ ಹೇಳಿ ಅವರು ಒಳ್ಳೆ ರೀತಿಯಾಗಿ ಹೇಳಿದ್ದಾರೆ. ಹೀಗಾಗಿ ನಮ್ಮ ಉಡುಚಾಳಿ ಏನು ಹುಚ್ಚಲಿಂಗೇಶ್ವರ ಒಂದು ದೇವಸ್ಥಾನ ತಾವೆಲ್ಲರೂ ನೋಡಿದ್ದೀರಿ ಅಗ್ನಿಯನ್ನ. ಯಾಕಂದ್ರೆ ಇಂಥ ಕಡು ಬಿಸಿಲಿನಲ್ಲಿ ಇವತ್ತು ಅಂತ ಕೈ ಮುಟ್ಟಿದ್ರೆ ನಮಗೆ ಬಹಳ ತುಂಬಾ ನೋವಾಗ್ತಕ್ಕಂಥ ಹಂತದಲ್ಲಿ ಅವರು ಸ್ವತಃ ನಾನು ನೋಡಿದೆ ಎಷ್ಟೋ ಸಾವಕಾಶ ಆಗಿ ಹೋಗ್ತಾ ಇದ್ರು. ಸುಮ್ಮನೆ ಈಗ ನಡ್ಕೋತ ಹೇಗೆ ನಾವು ನೆಲೆ ಮೇಲೆ ಹೋಗ್ತೀವಲ್ಲ ಆ ರೀತಿಯಾಗಿ ಹೋಗ್ತಾ ಇದ್ರು. ಅದು ಹುಚ್ಚಲಿಂಗೇಶ್ವರನ ಪವಾಡದ ನಾವು ಇಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ನಮಗೆ ಕೇವಲ ನಾವು ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಕೈಗೆ ಹಚ್ಚಿದ್ರೆ ಅವರು ಬರುವಾಗ ಈ ಹೇಗೆ ನಾವು ನಡ್ಕೋ ಸಾವಕಾಶ ಹೋಗ್ತೀವಲ್ಲ ಆ ರೀತಿ ನಡೆದು ಅದು ಹುಚ್ಚಲಿಂಗೇಶ್ವರ ಅವರಲ್ಲಿ ಇದೆ. ಹುಚ್ಚಲಿಂಗೇಶ್ವರ ಒಂದು ಪವಾಡಿದೆ. ಆ ದೇವರು ಒಂದು ಎಲ್ಲರಲ್ಲಿ ಕೂಡ ಒಳ್ಳೆ ವಿಚಾರಗಳನ್ನ ತುಂಬಿದ್ದಾರೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. ಮತ್ತು ಇಲ್ಲಿ ಸ್ವಲ್ಪ ಜಾಗ ಇದೆ. ಆಮೇಲೆ ದೇವಸ್ಥಾನ ಮಾಡಬೇಕಾಗಿತ್ತು. ಇನ್ನೂ ಯಾವುದೋ ಒಂದು ಕಾರಣ ಅಥವಾ ಇನ್ನೂ ಇದೆ. ಅದು ಶಕ್ತಿ ನಮ್ಮ ಮಾವನಲ್ಲಿ ಕೊಡಲಿ ಮತ್ತು ತಾವು ಎಲ್ಲ ಕೂಡ ಎಲ್ಲ ಭಕ್ತ ಸಮುದಾಯ ಸೇರಿದ್ದೀರಿ. ಎಲ್ಲರೂ ಕೂಡ ತನು ಮನದಿಂದ ನಾವು ಕೊಡೋಣ. ಇವತ್ತು ದೇವಸ್ಥಾನ ಆಗಿರ್ಬೋದು ಮತ್ತು ಕಾಂಪೌಂಡ್ ವಾಲ್ ಆಗಿರ್ಬೋದು, ಇವತ್ತು ಏನೇನೋ ಒಂದು ಬೇಕಲ್ಲ ಎಲ್ಲವೂ ಕೂಡ ತನು ಮನದಿಂದ ನಾವು ಕೊಡೋಣ. ಮತ್ತು ನಮ್ಮ ಹಳೆಯವರಾಗಿರ್ತಕ್ಕಂಥ ಹುಚ್ಚಪ್ಪ ಅವರು ಕೂಡ ಇದ್ದಾರೆ. ಜಾಗ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಅವರು ಕೂಡ ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾನು ಕೂಡ ಸಹಾಯ ಮಾಡ್ತೀನಿ. ಯಾಕೆಂದ್ರೆ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಎಷ್ಟಿದೆ ಅಷ್ಟು ಸಹಾಯನ ಮಾಡ್ತೀನಿ. ನಮ್ಮ ಹಳೆಯ ಆಗಿರ್ತಕ್ಕಂಥ ಹುಚ್ಚಪ್ಪ ಅವರು ಕೂಡ ಸಹಾಯ ಮಾಡ್ತಾರೆ. ಇದೇ ರೀತಿಯಾಗಿ ಏನು ಹೇಳ್ತೀವಲ್ಲ, ಹನಿಯಲ್ಲಿ ಕೂಡಿದಾಗ ಹಳ್ಳಗಳು ಕೂಡಿದಾಗ ನದಿ, ಎಲ್ಲ ನದಿಗಳು ಕೂಡಿದಾಗ ಸಮುದ್ರ. ಈ ರೀತಿಯಾಗಿ ನಾವು ವಿಚಾರಧಾರೆಗಳಿಟ್ಟುಕೊಂಡು ನಾವೇನಲ್ಲ ಈ ಒಂದು ದೇವಸ್ಥಾನವನ್ನ ನಾವು ನಿರ್ಮಾಣ ಮಾಡಬೇಕು. ಕಾಂಪೌಂಡ್ ವಾಲ್ ಕೂಡ ಮಾಡಬೇಕು. ತಮ್ಮೆಲ್ಲರ ಈ ಒಂದು ಜಾಗ ಅಥವಾ ಈ ಒಂದು ಸ್ಥಳದ ಮೇಲೆ ಅಭಿಮಾನ ಇರಬೇಕು. ಏನಾದರೂ ತಲೆಬರ ಧನ ಕೊಟ್ಟಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ. ಯಾಕೆಂದ್ರೆ ನಮ್ಮ ಮಾವನವರು ಸಂಪೂರ್ಣವಾಗಿ, ಯಾಕಂದ್ರೆ ನಾನು ಕೆಂಬಾವಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಇದ್ದೀನಿ. ಎಲ್ಲ ಅಶೋಕ್ ನೀವು ಬರಲೇಬೇಕಂತಂದ್ರು. ಯಾಕಂದ್ರೆ ನನಗೂ ಕೂಡ ತಪ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಭಟ್ ಹತ್ರ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಬಹಳ ಸಲ ನಾನು ಉಡುಚಾಡಕ್ಕೆ ಬಂದಿದ್ದೇನೆ. ದೇವರ ದರ್ಶನ ಕೂಡ ಮಾಡಿದ್ದೇನೆ. ಇಲ್ಲ ನಾನು ಬರಬೇಕು, ದೇವರ ದರ್ಶನ ತಗೋಬೇಕು. ಯಾಕಂದ್ರೆ ಹುಚ್ಚಲಿಂಗೇಶ್ವರ ನಮಗೆ ಒಳ್ಳೆಯ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಾಗ ನಾವು ಹುಚ್ಚಲಿಂಗೇಶ್ವರ ನಾವು ನೆನಿಬೇಕಾಗ್ತದೆ. ಮತ್ತು ತಾವೆಲ್ಲರೂ ಕೂಡ ಎಷ್ಟು ಕೈಲಾದ ಮಟ್ಟಿಗೆ ಆಗ್ತದೆ, ಎಷ್ಟೇ ಆಗಲಿ, ಈಗಾಗಲೇ ಹೇಳೋದಲ್ಲ, ಎಷ್ಟು ಕೈಲಾದ ಮಟ್ಟಿಗೆ ಆಗ್ತದೆ ಅದನ್ನ ನಾವು ತನು ಮನದಿಂದ ನಾವು ಕೊಡೋಣ. ಒಂದು ಒಳ್ಳೆ ಕ್ಷೇತ್ರವಾಗಿ ಮಾಡೋಣ. ಯಾವ ರೀತಿಯಾಗಿ ಉಡುಚಾಣದಲ್ಲಿ ನೀವು ಮಾಡಿದ್ದೀರಿ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಮಾಡೋಣ ಅಂತ ಹೇಳುತ್ತಾ, ಯಾಕಂದ್ರೆ ಬಹಳ ದೊಡ್ಡ ಏನಿದಿಲ್ಲ. ಯಾಕಂದ್ರೆ ಅಧ್ಯಕ್ಷರಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಮಹೇಂದ್ರ ಈಶ್ವರ್ ಅವರು ನಾವು ಕೂಡ ಒಂದೇ ಕಡೆ ಅಲ್ಲಿ ಕೆಲಸ ಮಾಡಿದವರು ಗುಲ್ಬರ್ಗದಲ್ಲಿ. ಯಾಕಂದ್ರೆ ಬಹಳ ವರ್ಷ ಗ್ಯಾಪ್ ಆಯ್ತು. ನಾನು ಅವ್ರಿಗೆ ಗೊತ್ತಿಡ್ತಿದ್ದೀನಿ. ಅವರು ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಾರೆ. ಮತ್ತು ಎಲ್ಲ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ, ಎಲ್ಲ ಭಕ್ತ ಸಮೂಹ ಇದೆ.
ಎಲ್ಲರೂ ಕೂಡ ತನುಮನದಿಂದ ಈ ಒಂದು ಕ್ಷೇತ್ರವನ್ನ ಬೆಳವಣಿಗೆ ಮಾಡುವಂತ ಹೇಳುತ್ತಾ ಇಲ್ಲಿಯವರಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಜೈ ಹುಚ್ಚಲಿಂಗೇಶ್ವರ. ಒಂದು ಒಳ್ಳೆ ರೀತಿಯಿಂದ ಮಾತಾಡಿದಕ್ಕೆ ಅವರಿಗೆ ನಮ್ಮ ಊರು ವತಿಯಿಂದ, ನಮ್ಮ ಹುಚ್ಚಲಿಂಗ ಕಮಿಟಿ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು. कैलासगिरी शिवयोगी उच्चलिंगेश्वर कैलासगिरी शिवयोगी उच्चलिंगेश्वर चिदंबरಯ್ಯ ಸ್ವಾಮಿಗಳ ಕನಸಲ್ಲಿ ಬಂದ ಚಂದಿರ ಚಿದಂಬರಯ್ಯ ಸ್ವಾಮಿಗಳ ಕನಸಲ್ಲಿ ಬಂದ ಚಂದಿರ ತಂದೆ ಮಲಕಪ್ಪನವರ ಮುದ್ದಿನ ಶಿಶು ಇವರ ತಂದೆ ಮಲಕಪ್ಪನವರ ಮುದ್ದಿನ ಶಿಶು ಇವರ ಕೋದಂಡಮ್ಮನ ಮಡಿಲಲ್ಲಿ ನಲಿವ ನಕ್ಷತ್ರ ಕೋದಂಡಮ್ಮನ ಮಡಿಲಲ್ಲಿ ನಲಿವ ನಕ್ಷತ್ರ कैलासगिरी शिवयोगी उच्चलिंगेश्वर कैलासगिरी शिवयोगी उच्चलिंगेश्वर ತಾಯಿ ತವರೂರು ಮಾಷಾಳದಲ್ಲಿ ಜನ್ಮವ ಪಡೆದೆ ತಂದೆ ಊರು ತೋಳೂರಲ್ಲಿ ಇಂದ್ರನಂತೆ ಬೆಳೆದೆ ತಾಯಿ ತವರೂರು ಮಾಷಾಳದಲ್ಲಿ ಜನ್ಮವ ಪಡೆದೆ ತಂದೆ ಊರು ತೋಳನೂರಲಿ ಇಂದ್ರನಂತೆ ಬೆಳೆದೆ ಚಿಕ್ಕ ಬಾಲಕನಿದ್ದಾಗ ಹುಚ್ಚರ ತರ ಅವತಾರ ಚಿಕ್ಕ ಬಾಲಕನಿದ್ದಾಗ ಹುಚ್ಚರ ತರ ಅವತಾರ ಹುಚ್ಚಲಿಂಗರ ಮಹಿಮೆ ತಿಳಿಲಿಲ್ಲ ಊರ ಜನರ ಹುಚ್ಚಲಿಂಗರ ಮಹಿಮೆ ತಿಳಿಲಿಲ್ಲ ಊರ ಜನರ ಮುಂದೆ ಹೇಳುವೆ ಕೇಳಿರಿ ಹುಚ್ಚಲಿಂಗರ ಅವತಾರ ಮುಂದೆ ಹೇಳುವೆ ಕೇಳಿರಿ ಹುಚ್ಚಲಿಂಗರ ಅವತಾರ कैलासगिरी शिवयोगी उच्चलिंगेश्वर कैलासगिरी शिवयोगी उच्चलिंगेश्वर ಮನೆಯ